ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಸಂಚಾರ್ ಸಾಥಿ ಯಾಕೆ? ಸಂಚಾರ್ ಸಾಥಿ ಅನ್ನುವಂಥ ಆ್ಯಪನ್ನು ಡೌನ್ಲೋಡ್ ಮಾಡೋದಕ್ಕೆ ಅಥವಾ ಅದನ್ನು ಆ್ಯಪನ್ನು ಇನ್ಸ್ಟಾಲ್ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡೋದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಯಾವ ಕಾರಣಕ್ಕೆ ಹಾಗಾದರೆ ಇದು ಏನು ಉದ್ದೇಶ ಇದರದ್ದು? ಯಾವ ರೀತಿಯಾಗಿ ನೆರವಾಗುತ್ತೆ? ಸಂಚಾರ ಆ್ಯಪ್ನ ಜಟಾಪಟಿಯು ಕೂಡ ನಡೀತಾ ಇದೆ. ಡಿಜಿಟಲ್ ಅರೆಸ್ಟ್ನಂತಹ ಅಪರಾಧಗಳ ನಿಯಂತ್ರಣಕ್ಕೆ ಹೊಸ ಆ್ಯಪ್ನ ಬಳಕೆಯನ್ನು ಮಾಡುವಂಥದ್ದು ಇಲ್ಲಿ ಪ್ರಮುಖ ಉದ್ದೇಶ ಅಂತೇಳಿ ಕೇಂದ್ರ ಸರ್ಕಾರದ ಹೊಸ ಯೋಜನೆಗೆ ಆರಂಭದಲ್ಲಿ ಪ್ರತಿಪಕ್ಷಗಳಿಂದ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ವಿಶೇಷವಾಗಿ ಕೇಂದ್ರ ಸರ್ಕಾರದ ಸಂಚಾರ ಸಾಥಿ ಆ್ಯಪ್ಗೆ ಪ್ರತಿಪಕ್ಷಗಳು ಟೀಕಾ ಪ್ರಹಾರವನ್ನು ನಡೆಸ್ತಾ ಇದ್ದಾವೆ. ಸರ್ಕಾರ ಹೇಳ್ತಾ ಇರೋ ಪ್ರಕಾರ ಸಾರ್ವಜನಿಕರು ತಮ್ಮ ಮೊಬೈಲ್ಗಳಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ, ಅದರ ಮೂಲಕವಾಗಿ ಆ ಆ್ಯಪನ್ನು ಬಳಕೆ ಮಾಡಿಕೊಳ್ಳೋದ್ರಿಂದಾಗಿ ನಿಮಗೆ ನಿಮ್ಮ ಮೊಬೈಲ್ ಕಳ್ಳತನ ಆದರೆ ಇವೆಲ್ಲದಕ್ಕೂ ಕೂಡ ತಡೆಯೋದಕ್ಕೆ ಅವಕಾಶ ಇದೆ. ಆದರೆ ಆ್ಯಪಲ್ ಕಂಪನಿಯವರು ಈಗಾಗಲೇ ಹೇಳಿದರೆ ನಾವು ಈ ಆ್ಯಪನ್ನು ಡೌನ್ಲೋಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ನಮ್ಮ ಮೊಬೈಲ್ ಸೆಟ್ಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಆ್ಯಪ್ನ ಪ್ರಯೋಜನಗಳು ಏನು ಅನ್ನೋಂಥ ನೋಡ್ತಾ ಹೋದಾಗ ಡಿಜಿಟಲ್ ಅರೆಸ್ಟ್ನಂತಹ ಕೃತ್ಯಗಳಿಗೆ ಬ್ರೇಕ್ ಹಾಕೋದಕ್ಕೆ ಇದು ಬಹಳ ಉತ್ತಮವಾಗಿ ಕೆಲಸ ಮಾಡುತ್ತೆ ಅಂತೇಳಿ ಸೈಬರ್ ಸುರಕ್ಷತೆಯನ್ನು ಬಲಪಡಿಸೋದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಯಾಕಂದರೆ ಸೈಬರ್ ಸ್ಕ್ಯಾಮ್ಗಳು ಯಾವುದು ನಡೀತಾ ಇದ್ದಾವೆ, ಅದು ಡಿಜಿಟಲ್ ಅರೆಸ್ಟ್ ಅಂತಿರ್ಬೋದು ಅಥವಾ ಬೇರೆ ಯಾವುದೇ ಫ್ರಾಡ್ಗಳು ನಡೀತಾ ಇದ್ದಾವಲ್ಲ, ಅವುಗಳಲ್ಲಿ ಇದು ಬಹಳ ಹೆಲ್ಪ್ ಮಾಡುತ್ತೆ. ಸೈಬರ್ ದೌರ್ಜನ್ಯಗಳನ್ನು ತಡೆಯೋದಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ ಮತ್ತು ಇದು ಪತ್ತೆ ಹಚ್ಚೋದಕ್ಕೂ ಕೂಡ ಕಳ್ಳತನವಾದಂತಹ ಮೊಬೈಲ್ಗಳನ್ನು ಬ್ಲಾಕ್ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ. ಅಂದರೆ ಮೊಬೈಲನ್ನು ಇಡೀ ಮೊಬೈಲ್ ಸೆಟ್ಟನ್ನು ಬ್ಲಾಕ್, ನಾಟ್ ಸಿಮ್ ಬ್ಲಾಕ್ ಮಾಡೋದಲ್ಲ, ಇದು ಮೊಬೈಲ್ ಸೆಟ್ಟನ್ನೇ ಬ್ಲಾಕ್ ಮಾಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಕಳ್ಳತನವಾದ ಮೊಬೈಲ್ಗಳನ್ನು ಪತ್ತೆ ಹಚ್ಚೋದು ಕೂಡ ಸುಲಭ ಆಗುತ್ತೆ. ಅದು ಎಲ್ಲಿದೆ ಮೊಬೈಲ್ ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೆ, ಟ್ರೇಸ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಮೋಸದ ಕರೆಗಳು, ಸಂದೇಶಗಳ ಬಗ್ಗೆ ಗ್ರಾಹಕರಿಗೆ ಅಲರ್ಟ್ ಮೆಸೇಜ್ ಕೂಡ ಬರುತ್ತೆ. ಇದರ ಮೂಲಕವಾಗಿ ನೀವು ಅಲರ್ಟ್ ಆಗ್ಬೋದು, ಯಾವುದೇ ರೀತಿಯಾದಂಥ ಮೋಸಕ್ಕೆ ಒಳಗಾಗೋದಿಲ್ಲ ಅಂತೇಳಿ. ಹಾಗಾದರೆ ಈ ಆ್ಯಪ್ಗೆ ವಿರೋಧ ಯಾಕೆ ಅನ್ನುವಂಥ ವಿಚಾರಕ್ಕೆ ಬಂದಾಗ ಗ್ರಾಹಕರ ವೈಯಕ್ತಿಕ ಡೇಟಾ ಕದಿಯುವ ವಿಧಾನ ಅನ್ನುವಂಥ ಆರೋಪ ಇಲ್ಲಿ ಹೇಳಲಾಗಿದೆ. ಅಂದರೆ ಎಲ್ಲವನ್ನು ಕೂಡ ಚೆನ್ನಾಗಿರುವಂಥದ್ದನ್ನು ಹೇಳ್ತಾ ಇದ್ದಾರೆ, ಆದರೆ ಇದರ ಆಂತರ್ಯದಲ್ಲಿ ಇದು ಗ್ರಾಹಕರ ವೈಯಕ್ತಿಕ ಡಾಟಾದ ದುರ್ಬಳಕೆಗೆ ಅವಕಾಶ ಆಗುತ್ತೆ. ಪ್ರತಿಯೊಬ್ಬರ ನಂಬರ್ಗಳಿಂದ ಹಿಡಿದು ಪ್ರತಿಯೊಬ್ಬರ ಆಕ್ಟಿವಿಟೀಸ್ ಮೇಲೆ ನಿಗಾ ಇಡೋದಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳುವಂತಹ ಆತಂಕ ವ್ಯಕ್ತಪಡಿಸಲಾಗ್ತಾ ಇದೆ. ಡಾಟಾ ದುರ್ಬಳಕೆ ಮಾಡಿಕೊಂಡು ದುಷ್ಕೃತ್ಯಗಳನ್ನು ಎಸಗೋದಕ್ಕೂ ಕೂಡ ಇದು ದಾರಿ ಮಾಡಿಕೊಡ್ಬೋದು. ವೈಯಕ್ತಿಕ ವಿಚಾರಗಳ ಮೇಲೆ ಕಣ್ಣಿಡುವುದರಿಂದ ವೈಯಕ್ತಿಕ ಧಕ್ಕೆ ಎದುರಾಗುತ್ತೆ. ವೈಯಕ್ತಿಕ ವಿಚಾರಗಳ ಮೇಲೂ ಕೂಡ ಕಣ್ಣಿಡೋದಕ್ಕೆ ಸಾಧ್ಯ ಆಗುತ್ತೆ ಸರ್ಕಾರಗಳಿಗೆ. ಆ್ಯಪ್ ಮೂಲಕ ದೇಶದ ಜನರ ಭದ್ರತೆಗೂ ಕೂಡ ಧಕ್ಕೆ ಎದುರಾಗುತ್ತೆ ಅನ್ನುವಂಥದ್ದು ಪ್ರತಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ. ಆದರೆ ಈ ಆ್ಯಪ್ ಕಡ್ಡಾಯ ಅಲ್ಲ ಅಂತೇಳಿ ಕೇಂದ್ರ ಸಚಿವರಾಗಿರುವಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಂಚಾರ್ ಸಾಥಿ ಆ್ಯಪ್ ಡೌನ್ಲೋಡ್ ಕಡ್ಡಾಯ ಅಲ್ಲ ಅಂತೇಳಿ ಕೇಂದ್ರ ಸ್ಪಷ್ಟನೆ ಮಾಡಿದೆ. ಅಂದರೆ ಅದರಲ್ಲಿ ಆ ಆ್ಯಪ್ನಲ್ಲಿ ನೀವು ರಿಜಿಸ್ಟ್ರೇಷನ್ ಬೇಕಿದ್ರೆ ಮಾಡ್ಕೊಳ್ಬೋದು ಅಥವಾ ಬೇಕಿದ್ರೆ ಡಿಲೀಟ್ ಮಾಡ್ಕೊಳ್ಬೋದು. ಯಾವಾಗ ಬೇಕಿದ್ರೂ ಸಂಚಾರ್ ಸಾಥಿ ಆ್ಯಪನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶಗಳು ಇದ್ದಾವೆ. ಸಂಚಾರ್ ಸಾಥಿ ಆ್ಯಪ್ ಮೆಸೇಜ್ಗಳನ್ನು ಓದೋದಿಲ್ಲ, ಅಂದರೆ ನಮ್ಮ ಮೊಬೈಲ್ಗೆ ಬರುವಂಥ ಮೆಸೇಜ್ಗಳನ್ನು ಅದು ಓದೋದಿಲ್ಲ. ಹಾಗೆಯೇ ನಮ್ಮ ಕರೆಗಳನ್ನು, ನಾವು ಮಾತನಾಡುವಂತಹ ಕರೆಗಳನ್ನು ಅದು ಆಲಿಸೋದಿಲ್ಲ ಅಂತೇಳಿ. ಹಾಗಾಗಿ ಆ ಆ್ಯಪ್ನಲ್ಲಿ ಈ ರೀತಿಯಂಥ ಡಾಟಾ ಸ್ಟೋರೇಜ್ ಆಗೋದಿಲ್ಲ ಅಂತೇಳಿ ಹೇಳ್ತಿದೆ. ವೈಯಕ್ತಿಕ ಡಾಟಾ ಸ್ಟೋರೇಜ್ ಆಗಲ್ಲ ಅಂತ ಹೇಳ್ತಿದೆ. ಪ್ರತಿಪಕ್ಷಗಳ ಆರೋಪಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಜ್ಯೋತಿರಾದಿತ್ಯ ಸಿಂಧ್ಯಾ ಈ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸಂಚಾರ ಸಾಥಿ ಆ್ಯಪ್ ಬಳಕೆಯಿಂದ ವೈಯಕ್ತಿಕ ಮಾಹಿತಿ ಸೋರಿಕೆ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟನೆಯೂ ಕೂಡ ಕೇಂದ್ರ ಸರ್ಕಾರದಿಂದ ಸಿಕ್ಕಿರುವಂಥದ್ದು.